ನಟಿ ಸಮಂತಾ ನಾಗಚೈತನ್ಯ ಅವರು ದೂರವಾಗಿದ್ದಾರೆ. ಈ ಮೂಲಕ 4 ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ. ಆದರೆ ಸಮಂತಾ ದೂರ ಹೋಗಿದ್ದು ಮಗನ ಮುಖದಲ್ಲಿ ಬೇಸರ ತಂದಿತ್ತು ಎಂದು ನಾಗಾರ್ಜುನ ಅವರು ಪದೇ ಪದೇ ಹೇಳ್ತಿದ್ದಾರೆ. ಡಿವೋರ್ಸ್ ಆಗುತ್ತಿದ್ದಂತೆ ನಟಿ ಸಮಂತಾ ಆರೋಗ್ಯ ಹದಗೆಟ್ಟಿತ್ತು. ಹೋದಲ್ಲಿ ಬಂದಲ್ಲಿ ತಾವು ಅನುಭವಿಸಿದ ಕಷ್ಟದ ದಿನಗಳ ಬಗ್ಗೆ ಅವರು ಮಾತನಾಡಿದ್ರು. ಆಗೆಲ್ಲ ನಾಗಚೈತನ್ಯರದೇ ತಪ್ಪು ಇರಬಹುದು ಎಂದು ವೀಕ್ಷಕರು ತಿಳಿದು ಅವರನ್ನ ಕ್ರಿಮಿನಲ್ ಥರ ಕಂಡರು. ಇತ್ತೀಚೆಗೆ ಡಿವೋರ್ಸ್ ಬಗ್ಗೆ ನಾಗಚೈತನ್ಯ ಮೌನ ಮುರಿದಿದ್ರು. ಇದಾದ ಬಳಿಕ ನಾಗಾರ್ಜುನ ಕೂಡ ಮಗನ ವಿಚ್ಛೇದನದ ಬಗ್ಗೆ ಮಾತನಾಡಿದ್ದಾರೆ. ಈ ಹಿಂದೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ನಾಗಾರ್ಜುನ ಅವರು ನಾಗಚೈತನ್ಯ ಮತ್ತೆ ತನ್ನ ಖುಷಿಯನ್ನ ಕಂಡುಕೊಂಡಿದ್ದಾನೆ, ಅವನೀಗ ಖುಷಿಯಾಗಿದ್ದಾನೆ. ನಾಗಚೈತನ್ಯಕ್ಕೂ ಕುಟುಂಬಕ್ಕೂ ಆ ಸಮಯ ಸುಲಭ ಇರಲಿಲ್ಲ. ಸಮಂತಾರಿಂದ ದೂರ ಆಗಿದ್ದು ಅವನನ್ನ ಡಿಪ್ರೆಷನ್ಗೆ ದೂಡಿತ್ತು. ಯಾರ ಮುಂದೆಯೂ ಅವನ ತನ್ನ ಬೇಸರವನ್ನ ಹೊರಹಾಕಲಿಲ್ಲ. ಅವನು ಬೇಸರದಲ್ಲಿದ್ದಾನೆ ಎನ್ನುವುದು ನನಗೆ ಮಾತ್ರ ಗೊತ್ತಿತ್ತು ಎಂದು ನಾಗಾರ್ಜುನ ಅವರು ಹೇಳಿದ್ದಾರೆ. ಇದಾದ ನಂತರದಲ್ಲಿ ಮತ್ತೆ ನಾಗಚೈತನ್ಯ ಅವರು ಮಾತನಾಡಿ, ನಮ್ಮ ಮನೆಯಲ್ಲಿ ಈಗಾಗಲೇ ಒಂದು ಡಿವೋರ್ಸ್ ಆಗಿದೆ. ಅದರಿಂದ ಏನಾಗಲಿದೆ ಎಂಬುದು ನಮಗೆ ಗೊತ್ತು. ಮತ್ತೆ ಡಿವೋರ್ಸ್ ಅಂದ್ರೆ ಹೇಗೆ ಅನ್ನೋದು ಅರಿವಿದೆ. ಇದೆಲ್ಲ ಗೊತ್ತಿದ್ದೇ ನಾವು ದೂರ ಆಗಿದ್ದೇವೆ. ಇದು ಎಲ್ಲರ ಮನೆಯಲ್ಲಿ ನಡೆಯೋದೆ, ನಮ್ಮ ಮನೆಯಲ್ಲಿ ಮಾತ್ರವಲ್ಲ. ಏನೋ ಗೊತ್ತಿಲ್ಲದೆ ನನ್ನನ್ನ ಕ್ರಿಮಿನಲ್ ಅಂತ ದೂಷಿಸಿದ್ರು. ಇನ್ನು ಶೋಭಿತಾಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು. ನನ್ನ ಸಮಂತಾ ವಿಚ್ಛೇದನಕ್ಕೂ ಶೋಭಿತಾಗೂ ಸಂಬಂಧವೇ ಇಲ್ಲ. ಇದನ್ನೆಲ್ಲ ಸಹಿಸಿಕೊಂಡಿರುವ ಅವಳು ನಿಜಕ್ಕೂ ಹೀರೋ ಎಂದು ಹೇಳಿದ್ರು. ಇನ್ನು ತಾಂಡೇಲ್ ಮೂವಿ ಸಿನಿಮಾ ಸಕ್ಸಸ್ ಮೀಟ್ ವೇಳೆ ನಾಗಚೈತನ್ಯ ಬಗ್ಗೆ ಮಾತನಾಡಿದ ನಾಗಾರ್ಜುನ ಅವರು, ನನ್ನ ಮಗ ನಾಗಚೈತನ್ಯ ಮುಖದಲ್ಲಿ ಖುಷಿ ನೋಡಿ ನನಗೆ ಖುಷಿಯಾಗಿದೆ. ಸಿನಿಮಾದುದ್ದಕ್ಕೂ ಅವನು ಕ್ಯಾರೆಕ್ಟರ್ನಲ್ಲಿದ್ದ. ಇನ್ನು ಕೆಲ ದೃಶ್ಯಗಳು ತುಂಬಾ ಭಾವನಾತ್ಮಕವಾಗಿವೆ. ನಾನು ಸಕ್ಸಸ್ ಮೀಟ್ ಅಟೆಂಡ್ ಆಗಿ ತುಂಬಾ ವರ್ಷಗಳೇ ಆಗಿತ್ತು. ಈ ಸಿನಿಮಾ ಯಶಸ್ಸು ನನಗೆ ಖುಷಿ ಕೊಟ್ಟಿದೆ ಎಂದು ಹೇಳಿದ್ದಾರೆ. ನಟಿ ಸಮಂತಾ ನಾಗಚೈತನ್ಯ ಅವರು ದೂರವಾಗಿದ್ದಾರೆ. ಈ ಮೂಲಕ 4 ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ. ಆದರೆ ಸಮಂತಾ ದೂರ ಹೋಗಿದ್ದು ಮಗನ ಮುಖದಲ್ಲಿ ಬೇಸರ ತಂದಿತ್ತು ಎಂದು ನಾಗಾರ್ಜುನ ಅವರು ಪದೇ ಪದೇ ಹೇಳ್ತಿದ್ದಾರೆ. ಡಿವೋರ್ಸ್ ಆಗುತ್ತಿದ್ದಂತೆ ನಟಿ ಸಮಂತಾ ಆರೋಗ್ಯ ಹದಗೆಟ್ಟಿತ್ತು. ಹೋದಲ್ಲಿ ಬಂದಲ್ಲಿ ತಾವು ಅನುಭವಿಸಿದ ಕಷ್ಟದ ದಿನಗಳ ಬಗ್ಗೆ ಅವರು ಮಾತನಾಡಿದ್ರು. ಆಗೆಲ್ಲ ನಾಗಚೈತನ್ಯರದೇ ತಪ್ಪು ಇರಬಹುದು ಎಂದು ವೀಕ್ಷಕರು ತಿಳಿದು ಅವರನ್ನ ಕ್ರಿಮಿನಲ್ ಥರ ಕಂಡರು. ಇತ್ತೀಚೆಗೆ ಡಿವೋರ್ಸ್ ಬಗ್ಗೆ ನಾಗಚೈತನ್ಯ ಮೌನ ಮುರಿದಿದ್ರು. ಇದಾದ ಬಳಿಕ ನಾಗಾರ್ಜುನ ಕೂಡ ಮಗನ ವಿಚ್ಛೇದನದ ಬಗ್ಗೆ ಮಾತನಾಡಿದ್ದಾರೆ. ಈ ಹಿಂದೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ನಾಗಾರ್ಜುನ ಅವರು ನಾಗಚೈತನ್ಯ ಮತ್ತೆ ತನ್ನ ಖುಷಿಯನ್ನ ಕಂಡುಕೊಂಡಿದ್ದಾನೆ, ಅವನೀಗ ಖುಷಿಯಾಗಿದ್ದಾನೆ. ನಾಗಚೈತನ್ಯಕ್ಕೂ ಕುಟುಂಬಕ್ಕೂ ಆ ಸಮಯ ಸುಲಭ ಇರಲಿಲ್ಲ. ಸಮಂತಾರಿಂದ ದೂರ ಆಗಿದ್ದು ಅವನನ್ನ ಡಿಪ್ರೆಷನ್ಗೆ ದೂಡಿತ್ತು. ಯಾರ ಮುಂದೆಯೂ ಅವನ ತನ್ನ ಬೇಸರವನ್ನ ಹೊರಹಾಕಲಿಲ್ಲ. ಅವನು ಬೇಸರದಲ್ಲಿದ್ದಾನೆ ಎನ್ನುವುದು ನನಗೆ ಮಾತ್ರ ಗೊತ್ತಿತ್ತು ಎಂದು ನಾಗಾರ್ಜುನ ಅವರು ಹೇಳಿದ್ದಾರೆ. ಇದಾದ ನಂತರದಲ್ಲಿ ಮತ್ತೆ ನಾಗಚೈತನ್ಯ ಅವರು ಮಾತನಾಡಿ, ನಮ್ಮ ಮನೆಯಲ್ಲಿ ಈಗಾಗಲೇ ಒಂದು ಡಿವೋರ್ಸ್ ಆಗಿದೆ. ಅದರಿಂದ ಏನಾಗಲಿದೆ ಎಂಬುದು ನಮಗೆ ಗೊತ್ತು. ಮತ್ತೆ ಡಿವೋರ್ಸ್ ಅಂದ್ರೆ ಹೇಗೆ ಅನ್ನೋದು ಅರಿವಿದೆ. ಇದೆಲ್ಲ ಗೊತ್ತಿದ್ದೇ ನಾವು ದೂರ ಆಗಿದ್ದೇವೆ. ಇದು ಎಲ್ಲರ ಮನೆಯಲ್ಲಿ ನಡೆಯೋದೆ, ನಮ್ಮ ಮನೆಯಲ್ಲಿ ಮಾತ್ರವಲ್ಲ. ಏನೋ ಗೊತ್ತಿಲ್ಲದೆ ನನ್ನನ್ನ ಕ್ರಿಮಿನಲ್ ಅಂತ ದೂಷಿಸಿದ್ರು. ಇನ್ನು ಶೋಭಿತಾಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು. ನನ್ನ ಸಮಂತಾ ವಿಚ್ಛೇದನಕ್ಕೂ ಶೋಭಿತಾಗೂ ಸಂಬಂಧವೇ ಇಲ್ಲ. ಇದನ್ನೆಲ್ಲ ಸಹಿಸಿಕೊಂಡಿರುವ ಅವಳು ನಿಜಕ್ಕೂ ಹೀರೋ ಎಂದು ಹೇಳಿದ್ರು. ಇನ್ನು ತಾಂಡೇಲ್ ಮೂವಿ ಸಿನಿಮಾ ಸಕ್ಸಸ್ ಮೀಟ್ ವೇಳೆ ನಾಗಚೈತನ್ಯ ಬಗ್ಗೆ ಮಾತನಾಡಿದ ನಾಗಾರ್ಜುನ ಅವರು, ನನ್ನ ಮಗ ನಾಗಚೈತನ್ಯ ಮುಖದಲ್ಲಿ ಖುಷಿ ನೋಡಿ ನನಗೆ ಖುಷಿಯಾಗಿದೆ. ಸಿನಿಮಾದುದ್ದಕ್ಕೂ ಅವನು ಕ್ಯಾರೆಕ್ಟರ್ನಲ್ಲಿದ್ದ. ಇನ್ನು ಕೆಲ ದೃಶ್ಯಗಳು ತುಂಬಾ ಭಾವನಾತ್ಮಕವಾಗಿವೆ. ನಾನು ಸಕ್ಸಸ್ ಮೀಟ್ ಅಟೆಂಡ್ ಆಗಿ ತುಂಬಾ ವರ್ಷಗಳೇ ಆಗಿತ್ತು. ಈ ಸಿನಿಮಾ ಯಶಸ್ಸು ನನಗೆ ಖುಷಿ ಕೊಟ್ಟಿದೆ ಎಂದು ಹೇಳಿದ್ದಾರೆ. ನಟಿ ಸಮಂತಾ ನಾಗಚೈತನ್ಯ ಅವರು ದೂರವಾಗಿದ್ದಾರೆ. ಈ ಮೂಲಕ 4 ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ. ಆದರೆ ಸಮಂತಾ ದೂರ ಹೋಗಿದ್ದು ಮಗನ ಮುಖದಲ್ಲಿ ಬೇಸರ ತಂದಿತ್ತು ಎಂದು ನಾಗಾರ್ಜುನ ಅವರು ಪದೇ ಪದೇ ಹೇಳ್ತಿದ್ದಾರೆ. ಡಿವೋರ್ಸ್ ಆಗುತ್ತಿದ್ದಂತೆ ನಟಿ ಸಮಂತಾ ಆರೋಗ್ಯ ಹದಗೆಟ್ಟಿತ್ತು. ಹೋದಲ್ಲಿ ಬಂದಲ್ಲಿ ತಾವು ಅನುಭವಿಸಿದ ಕಷ್ಟದ ದಿನಗಳ ಬಗ್ಗೆ ಅವರು ಮಾತನಾಡಿದ್ರು. ಆಗೆಲ್ಲ ನಾಗಚೈತನ್ಯರದೇ ತಪ್ಪು ಇರಬಹುದು ಎಂದು ವೀಕ್ಷಕರು ತಿಳಿದು ಅವರನ್ನ ಕ್ರಿಮಿನಲ್ ಥರ ಕಂಡರು. ಇತ್ತೀಚೆಗೆ ಡಿವೋರ್ಸ್ ಬಗ್ಗೆ ನಾಗಚೈತನ್ಯ ಮೌನ ಮುರಿದಿದ್ರು. ಇದಾದ ಬಳಿಕ ನಾಗಾರ್ಜುನ ಕೂಡ ಮಗನ ವಿಚ್ಛೇದನದ ಬಗ್ಗೆ ಮಾತನಾಡಿದ್ದಾರೆ. ಈ ಹಿಂದೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ನಾಗಾರ್ಜುನ ಅವರು ನಾಗಚೈತನ್ಯ ಮತ್ತೆ ತನ್ನ ಖುಷಿಯನ್ನ ಕಂಡುಕೊಂಡಿದ್ದಾನೆ, ಅವನೀಗ ಖುಷಿಯಾಗಿದ್ದಾನೆ. ನಾಗಚೈತನ್ಯಕ್ಕೂ ಕುಟುಂಬಕ್ಕೂ ಆ ಸಮಯ ಸುಲಭ ಇರಲಿಲ್ಲ. ಸಮಂತಾರಿಂದ ದೂರ ಆಗಿದ್ದು ಅವನನ್ನ ಡಿಪ್ರೆಷನ್ಗೆ ದೂಡಿತ್ತು. ಯಾರ ಮುಂದೆಯೂ ಅವನ ತನ್ನ ಬೇಸರವನ್ನ ಹೊರಹಾಕಲಿಲ್ಲ. ಅವನು ಬೇಸರದಲ್ಲಿದ್ದಾನೆ ಎನ್ನುವುದು ನನಗೆ ಮಾತ್ರ ಗೊತ್ತಿತ್ತು ಎಂದು ನಾಗಾರ್ಜುನ ಅವರು ಹೇಳಿದ್ದಾರೆ. ಇದಾದ ನಂತರದಲ್ಲಿ ಮತ್ತೆ ನಾಗಚೈತನ್ಯ ಅವರು ಮಾತನಾಡಿ, ನಮ್ಮ ಮನೆಯಲ್ಲಿ ಈಗಾಗಲೇ ಒಂದು ಡಿವೋರ್ಸ್ ಆಗಿದೆ. ಅದರಿಂದ ಏನಾಗಲಿದೆ ಎಂಬುದು ನಮಗೆ ಗೊತ್ತು. ಮತ್ತೆ ಡಿವೋರ್ಸ್ ಅಂದ್ರೆ ಹೇಗೆ ಅನ್ನೋದು ಅರಿವಿದೆ. ಇದೆಲ್ಲ ಗೊತ್ತಿದ್ದೇ ನಾವು ದೂರ ಆಗಿದ್ದೇವೆ. ಇದು ಎಲ್ಲರ ಮನೆಯಲ್ಲಿ ನಡೆಯೋದೆ, ನಮ್ಮ ಮನೆಯಲ್ಲಿ ಮಾತ್ರವಲ್ಲ. ಏನೋ ಗೊತ್ತಿಲ್ಲದೆ ನನ್ನನ್ನ ಕ್ರಿಮಿನಲ್ ಅಂತ ದೂಷಿಸಿದ್ರು. ಇನ್ನು ಶೋಭಿತಾಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು. ನನ್ನ ಸಮಂತಾ ವಿಚ್ಛೇದನಕ್ಕೂ ಶೋಭಿತಾಗೂ ಸಂಬಂಧವೇ ಇಲ್ಲ. ಇದನ್ನೆಲ್ಲ ಸಹಿಸಿಕೊಂಡಿರುವ ಅವಳು ನಿಜಕ್ಕೂ ಹೀರೋ ಎಂದು ಹೇಳಿದ್ರು. ಇನ್ನು ತಾಂಡೇಲ್ ಮೂವಿ
ಸಿನಿಮಾ ಸಕ್ಸಸ್ ಮೀಟ್ ವೇಳೆ ನಾಗಚೈತನ್ಯ ಬಗ್ಗೆ ಮಾತನಾಡಿದ ನಾಗಾರ್ಜುನ ಅವರು, ನನ್ನ ಮಗ ನಾಗಚೈತನ್ಯ ಮುಖದಲ್ಲಿ ಖುಷಿ ನೋಡಿ ನನಗೆ ಖುಷಿಯಾಗಿದೆ. ಸಿನಿಮಾದುದ್ದಕ್ಕೂ ಅವನು ಕ್ಯಾರೆಕ್ಟರ್ನಲ್ಲಿದ್ದ. ಇನ್ನು ಕೆಲ ದೃಶ್ಯಗಳು ತುಂಬಾ ಭಾವನಾತ್ಮಕವಾಗಿವೆ. ನಾನು ಸಕ್ಸಸ್ ಮೀಟ್ ಅಟೆಂಡ್ ಆಗಿ ತುಂಬಾ ವರ್ಷಗಳೇ ಆಗಿತ್ತು. ಈ ಸಿನಿಮಾ ಯಶಸ್ಸು ನನಗೆ ಖುಷಿ ಕೊಟ್ಟಿದೆ ಎಂದು ಹೇಳಿದ್ದಾರೆ.